ನಮಸ್ತೆ. ನಾನು ನಿಮ್ಮ ಸರಿತಾ ಕುಮಾರ್. ನಾನಿವತ್ತು ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಒಂದು 10-15 ನಿಮಿಷದೊಳಗೆ ಬೇಳೆ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಈಸಿಯಾಗಿ ಮಾಡ್ತೀನಿ ನಾನು. ಒಂದು ಕುಕ್ಕರ್ ತಗೊಂಡು ಕುಕ್ಕರಿಗೆ ಒಂದು 3/4 ಕಪ್ಪು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಒಂದು 1/4 ಕಪ್ನಷ್ಟು ಮಸೂರು ದಾಲ್ ಹಾಕ್ತಾಯಿದ್ದೀನಿ ನೋಡಿ. ಆರೆಂಜ್ ಬೇಳೆ ಅದನ್ನು 3 ಸತಿ ವಾಶ್ ಮಾಡಬೇಕು. ಚೆನ್ನಾಗಿ 3 ಸತಿ ಇಸ್ಕಿ ತೊಳೆದು ವಾಶ್ ಮಾಡ್ಕೊಂಬರ್ಬೇಕು ಚೆನ್ನಾಗಿ. ತೊಳ್ಕೊ ಬಂದಮೇಲೆ ಕುಕ್ಕರಿಗೆ ಹಾಕಿ ಅದಕ್ಕೊಂದು ಮುಳುಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ. ಮುಳುಗೋವಷ್ಟು ನೀರು ಹಾಕಿ ಅದ್ರ ಮೇಲೆ ಒಂದು ಗ್ಲಾಸ್ ಎಕ್ಸ್ಟ್ರಾನೇ ಹಾಕಿ ಅದಕ್ಕೆ ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ತೋರಿಸ್ತೀನಿ. ತುಂಬಾ ಈಸಿ ಆಗುತ್ತೆ. ಅನ್ನಕ್ಕಂತೂ ಸಖತ್ತಾಗಿ ಟೇಸ್ಟ್ ಇರುತ್ತೆ. ತುಪ್ಪ ಹಾಕ್ಯಂದು ಬಿಸಿ ಬಿಸಿ ಅನ್ನಕ್ಕೆ ಬೇಳೆ ಸಾರು ಹಾಕ್ಯಂದು ತಿಂದ್ರೆ ಅಂತೂ ಸಖತ್ತಾಗಿ ಕಾಂಬಿನೇಷನ್ ಇರುತ್ತೆ. ನಿಮಗೆ ಬೇಕು ಅಂದರೆ ಸಾಂಬಾರು ಪೌಡ್ರ್ ಹಾಕ್ಯಂಡು ಮಾಡ್ಬೋದು. ನಾನಿವತ್ತು ಬರೀ ಗ್ರೀನ್ ಚಿಲ್ಲಿ ಒಣಮೆಣ್ಸಿಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಹುಳಿ ಪುಡಿ ಹಾಕ್ಕೋಬೋದು. ನಾನು ಸ್ವಲ್ಪ ಲಾಸ್ಟಲ್ಲಿ ಟೇಸ್ಟಿಗೋಸ್ಕರ ಹುಳಿ ಪುಡಿ ಹಾಕ್ತೀನಿ ನೋಡಿ. ಇವಾಗ ನಾನು ಒಂದು ಚಿಟಿಕೆ ಅರಿಶಿನ ಹಾಕಿದೆ, ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿದೆ, ಒಂದು 1/4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದೆ. ಅದಕ್ಕೆ ಆಮೇಲೆ ನಾನು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕಿದೆ, ಈರುಳ್ಳಿ ಹಾಕಿದೆ, ಟೊಮೊಟೊ ಹಾಕಿದೆ. ಇವಾಗ ನಾನು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ನಾನು ಒಂದು 3 ಟೊಮೊಟೊ, ಒಂದು ಅರ್ಧ ಗಡ್ಡೆ ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕೋಕ್ಕೆ ನಾನು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ ನೋಡಿ. ಎಲ್ಲವನ್ನೂ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅನ್ಸುತ್ತೆ ಉಪ್ಪು ಅರಿಶಿನ ಎಲ್ಲ ಒಂದೇ ಕಡೆ ಕೂರುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಒಂದು 3 ವಿಷಲ್ ಕೂಗಿಸ್ಬೇಕು. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದು ಹಾಕಿರೋವೆಲ್ಲ. ಇಲ್ಲಾಂದರೆ ನೀವು ಸ್ಮ್ಯಾಶ್ ಮಾಡೋದು. ನಾನು ಒಂದು 2 ವಿಷಲ್ ಜಾಸ್ತಿನೇ ಕೂಗಿಸಿದ್ರೆ ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಈಗ ಸೌಟಲ್ಲೇ ಮಿಕ್ಸ್ ಮಾಡಿದರೆ ಸಾಕದನ್ನು. ಇವಾಗ ನಂಗೆ ಸೌಟಲ್ಲೇ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಅದೇನೇ ಸಪ್ರೇಟು ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಇದು ಮಾಡಬೇಕು ಅನ್ನಂಗೇನಿಲ್ಲ, ಸ್ಮ್ಯಾಶ್ ಮಾಡಬೇಕು ಅನ್ನಂಗಿಲ್ಲ. ಹಿಂಗೆ ಸೌಟಲ್ಲಿ ಮಿಕ್ಸ್ ಮಾಡಿರಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ ಮಿಕ್ಸ್ ಆಗಿರೋದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇವಾಗ ನಾನು ಒಗ್ಗರಣೆಗೆ ಹಾಕ್ತೀನಿ ನೋಡಿ. ಒಂದು ಪಾತ್ರೆ ತಗೋದು ನೀವು ತುಪ್ಪದ ಒಗ್ಗರಣೆನಾರ ಕೊಡ್ಬೋದು, ಇಲ್ಲಾಂದರೆ ಎಣ್ಣೆಲಾರ ಹಾಕ್ಬೋದು. ನಾನು ಎಣ್ಣೆನಾಗೆ ಒಗ್ಗರಣೆ ಮಾಡ್ತೀನಿ. ಸ್ವಲ್ಪ ಇಂಗು ಹಾಕಬೇಕು ಸಾಂಬಾರಿಗೆ. ಬೇಳೆ ಸಾರು ಗ್ಯಾಸ್ಟ್ರಿಕ್ ಇರುತ್ತೆ ಅನ್ನೋರಿಗೆ ಸ್ವಲ್ಪ ಇಂಗು ಹಾಕ್ಯಳ್ರಿ. ನಾನು ಇಂಗು ಹಾಕಿದ್ದೀನಿ ನೋಡಿ. ಇವಾಗ ಪಾತ್ರೆ ಚೆನ್ನಾಗಿ ಕಾಯ್ದಿದೆ. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀವಿ. ಜಾಸ್ತಿ ಏನು ಎಣ್ಣೆ ಹಾಕಲ್ಲ. ನಾವು ಊಟಕ್ಕೆ ತುಪ್ಪ ಹಾಕ್ಯಂಡು ತಿಂತೀವಲ್ಲ, ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಬೇಕಾಗಲಿಲ್ಲ. ಎಣ್ಣೆನೂ ಜಾಸ್ತಿ ತಿನ್ನಬಾರ್ದು, ಅದಕ್ಕೆ ಸ್ವಲ್ಪನೇ ಹಾಕೋದು ನಾನು. ಸ್ವಲ್ಪ ಎಣ್ಣೆ ಹಾಕಿ ಪಾತ್ರೆ ಬಿಸಿ ಆದಮೇಲೆ ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಕರಿಬೇವು ಒಗ್ಗರಣೆ ಕೊಡಬೇಕು ನೋಡಿ. ಇವಾಗ ಚೆನ್ನಾಗಿ ಬಿಸಿ ಆದ ತಕ್ಷಣವೇ ನಾನಿವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ನಾನು ಏನೇನು ತಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ತೋರಿಸ್ತಾ ಇದ್ದೀನಿ. ಒಣಮೆಣ್ಸಿಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು, ಈ 3 ಅಷ್ಟೇ ಒಗ್ಗರಣೆ ಬೇಕಾಗೋದು. ಇನ್ನು ಸಾಸಿವೆ ಜೀರಿಗೆ ಮಾಮೂಲಿ ನೋಡಿ. ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕಿದ್ದೀನಿ ನೋಡಿ. ಸಾಸಿವೆ ಚೆನ್ನಾಗಿ ಸೀಟಪಟ್ಟ ಸಿಡಿಬೇಕು. ಅದಾದಮೇಲೆ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಎಲ್ಲ ಆದಮೇಲೆ ಇವಾಗ 3 ಒಂದೇ ಸತಿ ಹಾಕಿ ಚೆನ್ನಾಗಿ ಮುಚ್ಚಿರೆ ಅದರದ್ದು ಬೆಳ್ಳುಳ್ಳಿ ಫ್ಲೇವರ್ ಎಲ್ಲವ ಚೆನ್ನಾಗಿರುತ್ತೆ ನೋಡಿ. ಇವಾಗ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಸಖತ್ತಾಗಿ ಚೆನ್ನಾಗಿರುತ್ತದೆ ಬೆಳ್ಳುಳ್ಳಿ ಒಗ್ಗರಣೆ ಅಂತೂ. ಊಟಕ್ಕೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಬೆಳ್ಳುಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದು ಇವಾಗ ನಾವು ಬೇಯಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತೀನಿ ಇವಾಗ ನಾನು ಕುಕ್ಕರಾಗೆ. ಇವಾಗ ನಿಧಾನಕ್ಕೆ ಸುರಿತೀನಿ. ಸುರಿದು ಆವಾಗ ನಮಗೆ ನೀರಿನ ಅದಾದ ಎಷ್ಟು ಬೇಕಾದರೂ ಖಾರ ಉಪ್ಪು ನೋಡ್ಕೊಂಡು ನೀವಾಗೂ ಹೆಚ್ಚಿಸ್ಕೊಳ್ರಿ. ನೀರು ಬೇಕಾ ನೀರು ಹೆಚ್ಚಿಸ್ಕೊಳ್ರಿ ನಿಮಗೆ ಈಗ ನೋಡಿ. ಈ ಥರ ಇತ್ತು ಅಂದರೆ ಚಪಾತಿಗೆ, ರೊಟ್ಟಿಗೆ ಎಲ್ಲ ಈ ಥರ ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಬೇಳೆ ಸಾರು. ಗಟ್ಟಿ ಬೇಳೆ ಅಂತ ಇಲ್ಲ, ನಾವು ರೈಸಿಗೆ ತಿಂತೀನಿ ಏನಾಗಿದ್ರೆ ಸ್ವಲ್ಪ ನೀರು ಹಾಕಿ ಹೆಚ್ಚಿಸ್ಕೊಂಡು ಬೇಳೆ ಸಾರು, ಬಿಸಿ ಅನ್ನ, ತುಪ್ಪ, ಉಪ್ಪಿನಕಾಯಿ, ಹಪ್ಪಳ ಇತ್ತು ಅಂದರೆ ಸಖತ್ತಾಗಿ ಟೇಸ್ಟು. ಇದ್ರ ಮುಂದೆ ಬೇರೆ ಇನ್ಯಾವ ಊಟನೂ ಬೇಡ ಅನ್ನಂಗೆ ಅನಿಸುತ್ತೆ. ಅಷ್ಟು ರುಚಿ ಇರುತ್ತೆ. ಈ ಥರ ಈ ಬೇಳೆ ಸಾಂಬಾರು ಇತ್ತು ಅಂದರೆ ಹೆಂಗೆ ಡಯಟ್ ಮಾಡ್ತೀನಿ ಅನ್ನೋರು ಅಯ್ಯೋ ದಿವಸ ತಿಂದ್ಬಿಡೋಣಲ್ವ ಅನ್ನೋವಷ್ಟು ರುಚಿ ಇರುತ್ತೆ ಸಾಂಬಾರು ಅಂತೂ. ನಾನಿವಾಗ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಹಾಕಿದ್ದೀನಿ ಟೇಸ್ಟಿಗೆ. ಖಾರ ಎಲ್ಲ ಕರೆಕ್ಟಾಗಿತ್ತು ನಮ್ಮದು. ಹಸಿರು ಮೆಣ್ಸಿಕಾಯಿ ಹಾಕಿದ್ದೀನಿ, ಒಣಮೆಣ್ಸಿಕಾಯಿ ಒಗ್ಗರಣೆ ಹಾಕಿದ್ದೀನಲ್ಲ, ಖಾರ ಕರೆಕ್ಟಾಗಿದೆ. ಸ್ವಲ್ಪ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನೇ ಮನೇಲೇ ಬೇಳೆ ಸಾರು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತೀನಿ ನಾನು. 15 ದಿವ್ಸಕ್ಕೆ ಒಂದ್ಸತಿ ಬೇಳೆ ಸಾಂಬಾರು ಪೌಡ್ರ್ ಮಾಡಿ ಇಟ್ಕೊತೀನಿ ಮನೇಲೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗು ಹಾಕಿರೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸ್ವಲ್ಪನೇ ಇಂಗು ಹಾಕಿರಿ. ಇಂಗು ತೆಂಗು ಇದ್ದರೆ ಅಡುಗೆ ಸೂಪರಾಗಿರುತ್ತೆ ಅಂತಾರಲ್ಲ, ಹಂಗೆ ಸ್ವಲ್ಪ ಹಿಂಗೆ ಹಾಕ್ಬಿಡ್ರಿ. ಹಿಂಗೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿಸಿ ಕೆಳಗೆ ಇಳಿಸ್ಕೊಂಡ್ರೆ ಸೂಪರಾಗಿರುತ್ತೆ.
ನಮ್ಮ ವಿಡಿಯೋ ಹೇಗೆ ಬರ್ತೈತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬೇ ಮಾಡಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನಗೆ ತುಂಬಾ ಆಸೆ ಐತೆ. ಒಬ್ಬಳೇ ಇದ್ದು ತುಂಬ ಕಷ್ಟ ಆಗಿಬಿಟ್ಟಿದೆ ಜೀವನ. ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ನಿಮ್ಮ ಜೊತೆಗೆ ನಾನು ಚೆನ್ನಾಗಿರಬೇಕು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.